ಕಿಚನ್ ನಲ್ಲಿ ಬಿಸಿ ನೀರು, ಬಾತ್ರೂಮ್ ನಲ್ಲಿ ಬಿಸಿ ನೀರು, ಟೆರಸ್ ನಲ್ಲೂ ಬಿಸಿ ನೀರು. NR ಟ್ಯಾಪ್ ಗೀಸರ್ ನಿಂದ ಮನೆ ತುಂಬಾ ಬಿಸಿ ನೀರು. 3 ಸೆಕೆಂಡ್ ನಲ್ಲಿ ಬಿಸಿ ನೀರು, 5 ನಿಮಿಷದಲ್ಲಿ ಸ್ನಾನ ಮುಗೀತು. ಅಂದ್ರೆ ನೀರು, ಸಮಯ, ಹಣ ಉಳಿತಾಯ. ಬಿಸಿ ನೀರಿಗೆ ತಣ್ಣೀರಿಗೆ 2 ನಲ್ಲಿ ಬೇಕಾಗಿಲ್ಲ. ಇದರಲ್ಲಿನೇ ಎಡಗಡೆ ತಣ್ಣೀರು, ಬಲಗಡೆ ಬಿಸಿ ನೀರು, 2 in 1. 10,000 ರೂಪಾಯಿ ಗೀಸರು 20 ನಿಮಿಷದಲ್ಲಿ ಮಾಡೋ ಕೆಲಸನ ನಮ್ಮ ಗೀಸರು 1 ನಿಮಿಷದಲ್ಲಿ ಮಾಡುತ್ತೆ. ಮನೆಯಲ್ಲಿ ದಿನ ನಾನ್ ವೆಜ್ ಮಾಡಿ ಪಾತ್ರೆ ಆಯಿತು ಜಿಡ್ಡು. ಟ್ಯಾಪ್ ಗೀಸರ್ ಬಂದಮೇಲೆ ಜಿಡ್ಡಿಗೆ ಓಡಿ ಸೆಡ್ಡು. ಕರ್ನಾಟಕದಾದ್ಯಂತ 30,000 ಜನ ನಮ್ಮ ಟ್ಯಾಪ್ ಗೀಸರ್ನ ಒಪ್ಪಿಕೊಂಡಿದ್ದಾರೆ. ಭಾರತ ದೇಶದಾದ್ಯಂತ 3 ಸೆಕೆಂಡ್ಗಳಲ್ಲಿ ಬಿಸಿನೀರು ಕೊಡುವಂತಹ ಗೀಸರ್ಗಳಲ್ಲಿ ಏಕೈಕ ಗೀಸರ್ ನಮ್ಮದೇ ಫಸ್ಟ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಹೋಮ್ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ನಿಮಗೆ ಹೋಮ್ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇವತ್ತು ನಾನಿದ್ದೀನಿ NR ಕಾರ್ಪೊರೇಷನ್ ಅಲ್ಲಿ. NR ಕಾರ್ಪೊರೇಷನ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಹೋಮ್ ಅಪ್ಲಯನ್ಸಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಆದ್ರೆ ಇಲ್ಲಿ ನಮಗೆ ಹೋಗೋಕ್ಕೆ ಜಾಗ ಇಲ್ಲ. ಸೊ ಏನೋ ಒಂದು ಮ್ಯಾಟ್ರ್ ಆಗಿದೆ. ಇಲ್ಲೂ ತುಂಬಿಕೊಂಡಿದೆ, ಸ್ಟವ್ಗಳ ರಾಶಿ ಇದೆ. ಸೊ ಈಗ ಒಳಗಡೆ ಹೋಗೋಣ. ನಮ್ಮ ರಂಜಿತ್ ಸರ್ ಆಸ್ ಯೂಶುವಲ್ ಅಲ್ಲಿ ಇರ್ತಾರೆ. ಏನ್ ಸರ್ ಈ ತರ ತುಂಬಿಟ್ಟಿದ್ದೀರಾ ಅಂತ ನಾನು ಕೇಳಲೇಬೇಕು. ಓನ್ಲಿ ಸ್ಟವ್ ಮಾತ್ರ ಅಲ್ಲ, ಇನ್ನೊಂದು ವಿಶೇಷತೆ ಇದೆ. ಬನ್ನಿ ಇಲ್ಲಿ, ಬನ್ನಿ ಒಳಗಡೆ ಬನ್ನಿ, ತೋರಿಸಿ ನಮ್ಮ ವೀಕ್ಷಕರಿಗೆ. ರಾಶಿ ಗೀಜರ್ಗಳು, ರಾಶಿ. ನಾನು ಯಾವತ್ತೂ ಇಷ್ಟೊಂದು ರಾಶಿ ನೋಡಿಲ್ಲ. ಸರ್ನೇ ನೋಡೋದು ಮರ್ತ್ಬಿಟ್ಟೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಾನು ಚೆನ್ನಾಗಿದ್ದೀನಿ ಸರ್. ನಾನು ಫಸ್ಟ್ ಕೇಳೋದು, ಇವತ್ತು ನೀವ್ ಯಾರು ಏನು ಏನು ಕೇಳಲ್ಲ, ಬಟ್ ನಮ್ ಏನಿದು ರಾಶಿ ತುಂಬಿಸಿಟ್ಬಿಟ್ಟಿದ್ದೀರಾ ಸರ್? ಅದು ನಿಮ್ಮ ವ್ಯೂವರ್ಸ್ ಕೊಟ್ಟಿರೋಂತ ಕೆಲಸ ಸರ್. ನಮ್ಗೆ ಕೆಲಸ ಹೌದೌದು, ಒಂದ್ ರೀತಿ ಒಳ್ಳೆ ಕೆಲಸ. ಒಳ್ಳೆ ಕೆಲಸ ಸರ್. ಸೊ ವೀಕ್ಷಕರಿಗೆ ತೋರಿಸಿ, ಇಲ್ಲೊಂದ್ ರಾಶಿ ತುಂಬಿಕೊಂಡಿದೆ ಅಂಡ್ ಇಲ್ಲೊಂದ್ ರಾಶಿ ತುಂಬಿಸ್ಕೊಂಡಿದೆ. ಒಂದ್ ರೌಂಡ್ ಹಿಂದ್ಗಡೆ ತೋರಿಸಿ, ಸ್ಟವ್ ತೋರಿಸಿ. ಸ್ಟವ್ಗಳ ರಾಶಿ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ಫುಲ್ ಎಲ್ಲ ಹೊರಗಡೆ ಎಲ್ಲ ತುಂಬಿಸಿಟ್ಬಿಟ್ಟಿದ್ದಾರೆ. ಈ ಕಡೆ ಬನ್ನಿ, ನಮ್ಮ ಕಡೆ ಬನ್ನಿ ಇವಾಗ. ಸೊ ವೀಕ್ಷಕರೇ, ಇದೆಲ್ಲದೂ ಕೂಡ ನೀವು ಕೊಟ್ಟಂತಹ ಆಶೀರ್ವಾದ, ನೀವು ಕೊಟ್ಟಂತಹ ಒಂದು ಬೆಂಬಲ, ಸಪೋರ್ಟ್ ಅಂತ ಹೇಳ್ಬೋದಾ? ನಮ್ಮ ಕನ್ನಡಿಗರಿಂದ ಬಂದಿರುವಂತಹ ಸಪೋರ್ಟ್ ಕಂಪಲ್ಸರಿ ಹೇಳ್ತೀನಿ ಸರ್. ಸಪೋರ್ಟ್ ಇವೆಲ್ಲ ಏನಕ್ಕೆ ಇಷ್ಟು ತುಂಬಿಟ್ಟಿದ್ದೀರಾ? ಏನ್ ಕತೆ ಸರ್? ಅದೇ ಇವತ್ತೆಲ್ಲ ಕೊರಿಯರ್ಸ್ ಆಗಂತದಿದೆ. ಕೊರಿಯರ್ಸ್ ಆಗ್ತಿದ್ವು, ಆರ್ಡರ್ಸ್ ಬಂದಿರೋಂಥವೆಲ್ಲ ಅವೆಲ್ಲ ಕೊರಿಯರ್ ಆಗಿ ಹೋಗ್ತಿದಾವೆ ಸರ್. ಕೊರಿಯರ್ಗೋಸ್ಕರ ಹೊರಟಿದೆ. ಹೌದು ಸರ್. ಕರ್ನಾಟಕದ, ಭಾರತದ ಮೂಲೆಗೂ ಸರ್. ಅದು ಉಚಿತ ಡೆಲಿವರಿ. ಇಟ್ಕೊಳ್ಳಿ, NR ಕಾರ್ಪೊರೇಷನ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಟ್ಯಾಪ್ ಗೀಸರ್ ತಗೊಳ್ಳಿ, ಹೊರಗಡೆ ಸ್ಟವ್ ತಗೊಳ್ಳಿ, ಮಾಮೂಲಿ ಗೀಸರ್ ತಗೊಳ್ಳಿ, ಓಕೆ, SS ಸ್ಟೀಲ್ ತಗೊಳ್ಳಿ, ಅಥವಾ ನಿಮ್ಗೆ ವೆಜಿಟೇಬಲ್ ಕಟರ್ ತಗೊಳ್ಳಿ, ಚಿಕ್ಕ ಲೈಟ್ ತಗೊಳ್ಳಿ, ಯಾವ್ದಾದ್ರೂ ತಗೊಳ್ಳಿ, ಕಂಪ್ಲೀಟ್ಲಿ ಫ್ರೀ ಡೆಲಿವರಿ. ಕರೆಕ್ಟ್ ತಾನೆ? ಆಲ್ವೇಸ್ 100% ಸರ್. ಅಂಡ್ NR ಕಾರ್ಪೊರೇಷನ್ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಈ ನಂಬರ್ನ ಕಾಪಿ ಮಾಡಿಬಿಟ್ಟು ಯೂಟ್ಯೂಬ್ ಅಲ್ಲಿ ಹಂಗೆ ಹಾಕ್ಬಿಟ್ರೆ ಸಾಕು. ಎಲ್ಲಾ ವಿಡಿಯೋಸ್ಗಳು ನೀವೆಲ್ಲ ನೋಡ್ತಾ ಇದ್ದೀರಾ, ಎಲ್ಲಾ ವಿಡಿಯೋಸ್ಗಳು ಕೂಡ ಟಕ ಅಂತ ಪಾಪಪ್ ಆಗತ್ತೆ ಅಂತ ಹೇಳ್ಬೋದು. ಸರ್, ಇವತ್ತಿನ ಪ್ರಾಡಕ್ಟ್ ಏನು ಸರ್? ಇವತ್ತಿನ ಪ್ರಾಡಕ್ಟ್ ನೀವು ಹೆಂಗೋ ಲೈವಲ್ಲಿ ಬಂದ್ಬಿಟ್ರಿ, ಅದಕ್ಕೆ ಟ್ಯಾಪ್ ಗೀಸರ್ ಬಗ್ಗೆ, ಒಂದು ಹೊಸ ಟೆಕ್ನಾಲಜಿ ಬಗ್ಗೆ ನೀಟಾಗಿ ಜನರಿಗೆ ತಿಳಿಸ್ಕೊಡೋಣ, ಎಕ್ಸ್ಪ್ಲೈನ್ ಮಾಡ್ಬಿಡೋಣ. ಕಂಪಲ್ಸರಿ. ವೀಕ್ಷಕರೇ, ಇದರಲ್ಲಿ ನಮ್ಮ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಇಂಟ್ರೋದೆಲ್ಲ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತು ನಿಮಗೆ. ಸೊ ಸರ್, ಇವತ್ತು ಏನ್ ಅಪ್ಡೇಟ್ ಇದೆ, ಏನ್ ಪ್ರಾಡಕ್ಟ್ ಇದೆ, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ಅಂಡ್ ಇನ್ನೊಂದು, ಆಲ್ಮೋಸ್ಟ್ 1 ವರ್ಷದಿಂದ ಕನ್ನಡ ಕವರ ಚಾನಲ್ ಅಲ್ಲಿ ಬರ್ತಾ ಇದ್ದೀರಾ. ಒಂದೇದಾಗಿ ಕಂಗ್ರ್ಯಾಚುಲೇಷನ್ ತುಂಬಾ ಇದರಿಂದ. ಅಂಡ್ ಮೇನ್ ಆಗಿ ನಮ್ಮ ವೀಕ್ಷಕರಿಗೆ ಥ್ಯಾಂಕ್ ಯು ಹೇಳಬೇಕು. ನಮ್ಮ NR ಕಾರ್ಪೊರೇಷನ್ ಅವರ ಪ್ರಾಡಕ್ಟ್ಗಳನ್ನು ಇಷ್ಟಪಡ್ತಾ ಇದ್ದೀರಾ, ಖುಷಿ ಪಡ್ತಾ ಇದ್ದೀರಾ, ಆರ್ಡರ್ ಮಾಡ್ತಾ ಇದ್ದೀರಾ. ನೋಡಿ, ಇಲ್ಲಿ ರಾಶಿ ತುಂಬಿಸಿ ಇಡೋ ಥರ ಮಾಡಿಬಿಟ್ಟಿದ್ದೀರಾ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಿಮಗೋಸ್ಕರ ಸಾರು ಕೂಡ ಅಷ್ಟೇ ಒಂದು ಒಳ್ಳೆ ಬೆಲೆಗಳಲ್ಲಿ ಪ್ರಾಡಕ್ಟ್ಗಳನ್ನು ತೊಗೊಂಡ್ಬರ್ತಾ ಇರ್ತಾರೆ. ಸರ್, ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಿದ್ರೆ ಹೇಳಿ, ಪ್ರಾಡಕ್ಟ್ ಬಗ್ಗೆ ಮಾತಾಡೋದಿದ್ರೆ ಮಾತಾಡಿ. ಸರ್, ಈಗ ನೀವು ಇಷ್ಟು ದಿನ ನೋಡಿದ ಪ್ರಾಡಕ್ಟ್ ಡಿಫ್ರೆನ್ಸ್, ಈಗ ಬಂದಿರೋಂಥ ಪ್ರಾಡಕ್ಟ್ ಡಿಫ್ರೆಂಟ್. ನಾರ್ಮಲಿ ಫುಲ್ಲಿ ಚೇಂಜ್ ಇದೆ. ಟೆಕ್ನಾಲಜಿ ಪರವಾಗಿ ಆಗ್ಬೋದು, ಕ್ವಾಲಿಟಿ ಪರವಾಗಿ ಆಗ್ಬೋದು, ಎಲ್ಲ ಕೂಡ ತುಂಬಾ ಚೇಂಜ್ ಮಾಡಿಸಿದೇವೆ ಸರ್. ಎಲ್ಲ ನೀಟಾಗಿ ಅಪ್ಡೇಟೆಡ್ ವರ್ಷನ್ ಕೊಡ್ತಾ ಇದೀವಿ ಸರ್. ಸೊ ಜನರ ಇಚ್ಛೆ ಮೇರೆಗೆ ರೆಡಿ ಮಾಡಿಸಿ ಕೊಡ್ತಾ ಇದೀವಿ ಸರ್. ಈಗ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತು ಸರ್. ಆಲ್ರೆಡಿ ಇದು ಜರ್ಮನ್ ಟೆಕ್ನಾಲಜಿ ಅಂತ ಹೇಳಿ, ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವು ಭಾರತ ದೇಶದಾದ್ಯಂತ ನೋಡ್ಕೋಬಹುದು. ಯಾವ್ದು ಕೂಡ 3 ಸೆಕೆಂಡ್ಸ್ ಅಲ್ಲಿ ಬಿಸಿನೀರು ಬರೋಂಥ ಪ್ರಾಡಕ್ಟ್ ಯಾವ್ದು ಇಲ್ಲ ಸರ್. ಯಾವ್ದು ಇಲ್ಲ. ಅದರಲ್ಲಿ ನಿಮಗೆ ಟಾಪ್ 1 ಇಂಡಿಯಾದಲ್ಲಿ ಬರೋಂಥ ಟಾಪ್ 1 ಪ್ರಾಡಕ್ಟ್ ಆದರೆ ಟ್ಯಾಪ್ ಗೀಸರ್ ಮಾತ್ರನೇ. ಅದರಲ್ಲಿ 3 ಕ್ವಾಲಿಟೀಸ್ ಇರ್ತವೆ. ಅದರಲ್ಲಿ ಬೆಸ್ಟ್ 1 ಯಾವ್ದಿದ್ರೆ ನಾವು ಪ್ರಿಫರ್ ಮಾಡೋ ಕೆಲಸ ಮಾಡ್ತೀವಿ ಸರ್. ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಅನ್ನೋದು. ತುಂಬಾ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ನಮ್ಮ ಜನನು ಇಷ್ಟಪಟ್ಟಿದ್ದಾರೆ. ನಾನ್ ಕೇಳುವಂತದ್ದು, ಇದು ಯಾರ್ಯಾರಿಗೆ ಉಪಯೋಗವಾಗದು, ಸೂಟೇಬಲ್ ಯಾರಿಗೆ ಇದು ಸರ್? ಇದು ಕೆಲವ್ರು ಅಂದ್ಕೊಳ್ತಾರೆ
ಪ್ರೈಸ್ ಕಡಿಮೆ ಇದೆ ಅಲ್ಲ, ನಾವು ಅಫೋರ್ಡ್ ಮಾಡೋಂಥವ್ರು ಮಾತ್ರ ಇದನ್ನ ಯೂಸ್ ಮಾಡ್ಕೋಬೋದು. ಅಂದರೆ ಬ್ಯಾಚುಲರ್ಸ್ ಆಗ್ಬೋದು, ಚಿಕ್ಕ ಚಿಕ್ಕ ಫ್ಯಾಮಿಲೀಸ್ ಆಗ್ಬೋದು, ನಾವು ಮಾತ್ರ ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂಥದ್ದೇನಿಲ್ಲ ಸರ್, ನಾನು ಹೇಳಿದ ಮಾತು ನಿಮಗೆ ಅರ್ಥ ಆಯ್ತಲ್ಲ. ಆಲ್ ಇಂಡಿಯಾ ಟೋಟಲ್ ಇಂಡಿಯಾ ನೋಡ್ಕೊಂಡ್ರೆ ಕೂಡ ನೀವು ನಿಮಗೆ ಇಲ್ಲಿ ಕೂಡ 3 ಸೆಕೆಂಡ್ಸಲ್ಲಿ ಬಿಸಿನೀರು ಬರೋಂಥದ್ದಿಲ್ಲ. ಕೇವಲ ನಿಮಗೆ 60 ಸೆಕೆಂಡ್ಸಲ್ಲಿ 60 ಡಿಗ್ರಿ ಟೆಂಪ್ರೇಚರ್ ಮುಟ್ಕೊಳ್ಳುತ್ತೆ. ಅಂಥ ಪ್ರಾಡಕ್ಟ್ ನಿಮ್ಗೆ ಎಲ್ಲಿ ಸಿಗಲ್ಲ ಸರ್. ಆದ ಕಾರಣ ಪ್ರತಿ ಮನೆಗೆ ಒಂದೊಂದು ಬೇಕು ಸರ್. ಎಲ್ಲರಿಗೂ ಬೇಕು, ಪ್ರತಿ ಮನೆ ಕಂಪಲ್ಸರಿ. ಬ್ಯಾಚುಲರ್ಗೂ ಬೇಕು ಸರ್, ಚಿಕ್ಕ ಫ್ಯಾಮಿಲಿಗೆ ಬೇಕಾ, ಚಿಕ್ಕ ಫ್ಯಾಮಿಲೀಸ್ಗೂ ಬೇಕು ಸರ್, ದೊಡ್ಡ ಫ್ಯಾಮಿಲಿಗೂ ಬೇಕು ಸರ್, ಹೈ ರಿಚ್ ಇರ್ತಾರೆ ಅವ್ರಿಗೂ ಬೇಕಾ, ಹೈ ರಿಚ್ ಅವ್ರಿಗೂ ಬೇಕು ಸರ್. ಪಾಪ ಅವ್ರಿಗೂ ಕೂಡ ಗೊತ್ತಿಲ್ಲ 3 ಸೆಕೆಂಡ್ಸ್ ಯಾವ್ದು ಆಟೋ ಬರೋದಿಲ್ಲ, ಇದೇ ಬೇಕಾಗುತ್ತೆ. ಎಲ್ಲರಿಗೂ ಇದೇ ಬೇಕಾಗುತ್ತೆ ಸರ್, ಕಂಪಲ್ಸರಿ. ಮತ್ತೆ ಇನ್ನೊಂದು ಮಾತು ಏನಂದ್ರೆ ನೋಡಿ, ಪೋರ್ಟೇಬಲ್ ಸರ್. ಇದು ನಾರ್ಮಲಿ ನಮಗೆ ನೋಡಿ ಏನಿಲ್ಲ, ಇದರಲ್ಲಿ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ನೀವು ಎಲ್ಲಿಗಾದ್ರೂ ಪಿಕ್ನಿಕ್ ಹೋಗ್ತಿದ್ದೀರಾ, ಟೂರ್ಗೆ ಹೋಗ್ತಿದ್ದೀರಾ, ಇಲ್ಲ ಔಟ್ಡೋರ್ ಹೋಗ್ತಿದ್ದೀರಾ, ಹಾಸ್ಟೆಲ್ ಒಂದು ಸ್ವಲ್ಪ ಇಬ್ಬಂದಿ ಆಗಿರುತ್ತೆ ನಿಮಗೆ ಸ್ನಾನ ಮಾಡಿ ಇಕ್ಲಿಕ್ಕೆ, ಇಲ್ಲ ಚಿಕ್ಕ ಚಿಕ್ಕ ರೂಮ್ಸ್ ಇರ್ತವೆ, ಅಲ್ಲಿಗೆಲ್ಲಾದ್ರೂ ಹೋಗಿರ್ತೀರಾ, ಎಲ್ಲಾದ್ರೂ ಹಿಮಾಲಯ ಆ ಏರಿಯಾಗೆ ಹೋಗಿರ್ತೀರಾ, ನೀವು ಹಿಮಾಲಯದಲ್ಲಿ ಕೂಡ ಇನ್ಸ್ಟಾಲ್ ಮಾಡಿದ್ರು ಕೂಡ ಸರ್ ಸೇಮ್ 3 ಸೆಕೆಂಡ್ಸ್ಗೆ ಬಿಸಿನೀರು ಬರುತ್ತೆ. ಈಗ ನಮ್ಮ ಕ್ಲೈಮೇಟ್ಗೆ ಹೆಂಗಪ್ಪ, ನಮ್ಮ ಮನೆಯಲ್ಲಿ ತುಂಬಾ ಚಳಿ ನೀರು ಬರುತ್ತೆ, ಕೋಲ್ಡ್ ವಾಟರ್ ಬರುತ್ತೆ, ಬೆಳಗ್ಗೆ ಎದ್ದೋಳ್ಸಕ್ಕೆ ನಾವು ಕೈ ಇಡೋಕ್ಕಾಗಲ್ಲ ನೀರು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ಗೀಸರಲ್ಲಿ ಕೂಡ ಅಷ್ಟು ಬೇಗ ಬಿಸಿನೀರು ಬರಲ್ಲ ಸರ್. ಬಟ್ ಇದರಲ್ಲಿ ಮಾತ್ರ ಹಿಮಾಲಯದಲ್ಲಾದ್ರೂ ಫಿಟ್ ಮಾಡಿ, ಅಲ್ಲೂ ಕೂಡ 3 ಸೆಕೆಂಡ್ ನೀರು ಬರುತ್ತೆ. ನಮ್ಮ ಮಲೆನಾಡು ಏರಿಯಾದಲ್ಲಿ ಫಿಟ್ ಮಾಡಿ, ಎಲ್ಲಿ ಫಿಟ್ ಮಾಡಿದ್ರು ಕೂಡ ಕೇವಲ 3 ಸೆಕೆಂಡ್ಸ್ ಅಲ್ಲೇ ಬಿಸಿನೀರು ಬರುತ್ತೆ ಸರ್. 3 ಸೆಕೆಂಡ್ಸ್ ಬರುತ್ತೆ. ಇದ್ದೀರಾ, ಮಲೆನಾಡಲ್ಲಿ ಇದ್ದೀರಾ, ಚಳಿ ಪ್ರದೇಶದಲ್ಲಿ ಇದ್ದೀರಾ, ತಲೆ ಕೆಡ್ಸ್ಕೋ ಆಗತ್ತೆ ಇಲ್ಲ. ಸೊ ನಾನು ಮುಂಚೆ ಸರ್ನೇ ಹೇಳ್ದಂಗೆ ರಿಚ್ ಪೀಪಲ್ಗೂ ಕೂಡ ನೋಡಿ ಬಿಸಿನೀರು ಗೀಸರ್ ಹಾಕ್ಬಿಟ್ಟು ವೇಟ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಕ್ಲೌಡಿ ಟೈಮಲ್ಲಂತೂ ಸೋಲಾರಲ್ಲಿ ನೀರು ಬರೋದಿಲ್ಲ. ಸೊ ಇದನ್ನೊಂದು ಇಟ್ಕೊಂಡ್ಬಿಟ್ರೆ ನೀವು ರಿಚರ್ ಆಗಿರಿ, ಮೀಡಿಯಮ್ ಆಗಿರಿ, ಬಡವರಾಗಿರಿ, ಹಳ್ಳಿಲಿರಿ, ದಿಲ್ಲಿಲಿರಿ, ಎಲ್ಲೇ ಇರಿ, ಬಿಸಿ ನೀರು 3 ಸೆಕೆಂಡಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ಒನ್ ಆಫ್ ದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನೇ ಮಾಡ್ತಾ ಇದೆ ಅಂತ ಹೇಳ್ಬೋದು. ರೆಕಾರ್ಡ್ಗೆ ಕೊಟ್ಬಿಟ್ರೆ ಅದನ್ನು ಕೂಡ ಆಗ್ತಿತ್ತೇನೋ ಅಂತ ಪ್ರಾಡಕ್ಟನ್ನು ನಿಮಗೆ ಮಾರುಕಟ್ಟೆಯಲ್ಲಿ ಯಾರೂ ಕೊಡ್ತಾ ಇಲ್ಲ, ಆ ಬೆಲೆಗೆ ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ಫ್ರೀ ಡೆಲಿವರಿ ಸರ್, ಇಡೀ ಇಂಡಿಯಾ ಫ್ರೀ ಡೆಲಿವರಿ ನಿಮಗೆ ದೊರಕ್ತಾ ಇದೆ ಸರ್. ಮಾರುಕಟ್ಟೆಯಲ್ಲಿ ತುಂಬಾ ಜನ ಇದ್ರದ್ದು ಲೈಕ್ ಸ್ವಲ್ಪ ಫೇಕ್ ಆಗಿ ಮಾಡಿ ಇದನ್ನೆಲ್ಲ ಸೇಲ್ ಮಾಡ್ತಾರೆ. ವೀಕ್ಷಕರು ಹೇಗೆ ಹುಷಾರಾಗಿರ್ಬೇಕು ಅದರಿಂದ? ಸರ್ ಇದ್ರ ಹುಷಾರೇನಿಲ್ಲ. ಅಮೆಝಾನ್ ಯಾವ ತರ ರನ್ ಆಗುತ್ತೆ ಅಂದ್ರೆ ಸರ್, ಇದು ಕೆಲವರು ಮಾರ್ಜಿನ್ ಇಟ್ಕೊಂಡು ಮಾಡ್ತಾರೆ, ಕೆಲವರು ಮಾರ್ಜಿನ್ ಲೆಸ್ ಆಗಿ ಮಾಡ್ತಾರೆ. ಬಟ್ ಈ ಟ್ಯಾಪ್ ಗೀಸರ್ಸ್ ಅಲ್ಲಿ 3 ಕ್ವಾಲಿಟೀಸ್ ಬರುತ್ತೆ ಸರ್. ಬೇಸಿಕ್ ಕ್ವಾಲಿಟಿ ಬರುತ್ತೆ, ಸ್ವಲ್ಪ ಮೀಡಿಯಂ ಕ್ವಾಲಿಟಿ ಬರುತ್ತೆ, ಟಾಪ್ ಕ್ವಾಲಿಟಿ ಬರುತ್ತೆ. 3 ಕ್ವಾಲಿಟೀಸ್ ಬರ್ತವೆ. ನಿಮಗೆ ಬೇಸಿಕ್ ಕ್ವಾಲಿಟಿ, ಮೀಡಿಯಂ ಕ್ವಾಲಿಟಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಮಿನಿಮಮ್ 1 to 3 ಮಂತ್ಸ್ ಒಳಗಡೆ ಪಟ್ಟಂತ ಹೊಡೋಗ್ಬಿಡುತ್ತೆ ಸರ್. ಅದು ಫಿಲ್ಮೆಂಟ್ಸ್ ಹೋಗ್ತವೆ, ಫಿಲ್ಮೆಂಟ್ಸ್ ಕ್ವಾಲಿಟಿ ಕಡಿಮೆ ಇರುತ್ತೆ, ನಮಗೆ ನೀರು ಬರ್ತಲೇ ಅದು ಲೈಫ್ ಟೈಮ್ ಸ್ಟಾರ್ಟ್ ಆಗುತ್ತೆ. 1-2-3 ತಿಂಗಳಲ್ಲಿ ಪಟ್ಟಂತ ಹೊಡೋಗ್ಬಿಡುತ್ತೆ ಸರ್. ಓಕೆನಾ, ನಮ್ಗೀಗ 2 years ಬ್ಯಾಗ್ ತಗೊಂಡಿರೋರು ಕೂಡ ಈಗಲೂ ಕಾಲ್ ಮಾಡ್ತಿದ್ದಾರೆ, ಸರ್ ಪ್ರಾಡಕ್ಟ್ ಇನ್ನೂ ಚೆನ್ನಾಗಿದೆ, ಯೂಸ್ ಆಗ್ತಾ ಇದೆ. ಅದೇ ನಮಗೆ ಬೇಸಿಕ್ ಕ್ವಾಲಿಟಿ 3 ಮಂತ್ಸ್ ಮೇಲೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸೇಮ್ ಜಾಸ್ತಿ ಸಿಗ್ತಿದೆ ಸರ್. ನೀವು ಅಮೆಜಾನ್ ಅಲ್ಲಿ ಇದೇ ಸೇಮ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ತಗೋಬೇಕಾದ್ರೆ 2250 ರೂಪಾಯಿ ಪ್ರೈಸ್ ಇದೆ ಇದ್ರದ್ದು ಬೇಸಿಕ್ ಪ್ರೈಸ್. ನೀವು ಅಲ್ಲಿ ತಗೋಬೇಕಾದ್ರೆ ಆ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್ ನಿಮಗೆ ನಾರ್ಮಲಿ. ಹೊರಗಡೆ ಮಾರ್ಕೆಟ್ ಅಲ್ಲಿ ಅಥವಾ ಆನ್ಲೈನ್ ಅಲ್ಲಿ ನಿಮಗೆ ಕಡಿಮೆ ರೇಟಿಗೂ ಕೂಡ ಸಿಗ್ಬೋದು. ಬಟ್ ಆದ್ರೆ ಯಾವುದೇ ಗ್ಯಾರಂಟಿ ವಾರಂಟಿ ಇರೋದಿಲ್ಲ, ಯಾರ ಹತ್ರ ತಗೊಂಡಿದ್ದೀರಾ ಅಂತ ಗೊತ್ತಿರೋದಿಲ್ಲ. ಇಲ್ಲ ಅಂದ್ರೆ ನಿಮ್ ಕನ್ನಡ ಕವರ್ನೇ ಬಂದಿದ್ದೇನೆ, ನಾನೇ ಚೆಕ್ ಮಾಡ್ತೀನಿ, ನಾನೇ ನೋಡ್ತೀನಿ, ಒಂದು ಕ್ರಾಸ್ ವೆರಿಫಿಕೇಶನ್ ಅನ್ನ ಮಾಡ್ತೀನಿ. ಸೊ ಈಸಿ ಆಗಿ ನೀವು ಇದನ್ನ ಪರ್ಚೇಸಸ್ ಅನ್ನ ಮಾಡಬಹುದು ಸರ್. ಹೇಗೋ ಡೆಮೋ ಕೂಡ ಇಲ್ಲೇ ಮಾಡ್ಬಿಟ್ಟಿದ್ದೀರಾ. ವೀಕ್ಷಕರಿಗೆ ಒಂದು ಚಿಕ್ಕ ಡೆಮೋ ಕೊಟ್ಬಿಡೋಣ. ಹಾಗಾದ್ರೆ ಡೆಮೋ ಕೊಡೋಣ ಸರ್, ತೋರಿಸ್ಬಿಡೋಣ. ಹಾಗಾದ್ರೆ ಬನ್ನಿ ವೀಕ್ಷಕರೇ. ಸರ್ ನಾನು ಆಲ್ರೆಡಿ ಈಗ ಫಿಟ್ ಮಾಡ್ಕೊಂಡಿದ್ದೀನಿ ಗೀಸರ್ ಅಂತ ಅನ್ನೋದ. ಸರಿ, ಈಗ ಏನಂದ್ರೆ ಫಸ್ಟ್ ಥಿಂಗ್ ನೋಡ್ಕೊಳ್ಳಿ ಸರ್, ಆನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮ್ಗೆ 2 ಆಪ್ಷನ್ ಅಂತ ಹೇಳಿದೆ ನಿಮಗೆ, ತಣ್ಣೀರು ಬಿಸಿನೀರು ಅಂತ ಹೇಳಿ. ನೋಡಿ ಸರ್, ಈಗ ನಾನು ಲೆಫ್ಟ್ ಕಡೆ ತಿರುಗಿಸ್ತಾ ಇದ್ದೀನಿ, ತಣ್ಣೀರು ಬರ್ತಾ ಇದೆ. ಲೆಫ್ಟ್ ಕಡೆ ತಿರ್ಸಿದ್ರೆ ತಣ್ಣೀರು ನೋಡಿ, ಇಲ್ಲಿ LED ಆನ್ ಆಗಿಲ್ಲ ಸರ್ ಇದು. ಈಗ ನೋಡ್ಕೊಳ್ಳಿ, ಬಿಸಿನೀರಿಗೆ ಇದು ಆಫ್, ಸೆಂಟರ್ಗೆ ಸೆಂಟರ್ ಆಫ್. ಮತ್ತೆ ಇದು ನೋಡಿದ್ರೆ ಆನ್ ಸರ್, LED ಕೂಡ ಆನ್ ಆಯ್ತು. LED ಆನ್ ಆಗಿದೆ, 38 ಡಿಗ್ರಿ ಟೆಂಪರೇಚರ್. ಈಗ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಸರ್ ಇದು. ಅಲ್ಲಿಂದ ಹೀಟ್ ಆಗ್ತಾ ಹೋಗ್ತಾ ಇರುತ್ತೆ, 50-60 ಡಿಗ್ರಿ ವರೆಗೂ ಹೋಗುತ್ತೆ. 60 ಡಿಗ್ರಿ ವರೆಗೂ 70-80 ವರೆಗೂ ಹೋಗುತ್ತೆ ಸರ್. ಬಟ್ ನಾನು 60 ಡಿಗ್ರಿ ಮಾತ್ರ ಕನ್ಸಿಡರ್ ಮಾಡ್ತೇನೆ ನಾರ್ಮಲಿ. ಏನಂದ್ರೆ ನಿಮ್ಗೆ 60 ಡಿಗ್ರಿ ಏನಕ್ಕೆ ಹೇಳ್ತೇನೆ ಅಂದ್ರೆ, ಕೇವಲ 60 ಸೆಕೆಂಡ್ಸ್ ಅಲ್ಲಿ 60 ಡಿಗ್ರಿ ರೀಚ್ ಆಗುತ್ತೆ ಸರ್. ಮೇನ್ ಥಿಂಗ್ ಅದು ಇದರಲ್ಲಿ ಬೆಸ್ಟ್ ಆಪ್ಷನ್. ಯಾಕೆ ನೀವು ಎಷ್ಟೇ ನೋಡ್ಕೊಳ್ಳಿ ಸರ್, ಇಲ್ಲೇ ನೋಡ್ಕೊಳ್ಳಿ, ಯಾರು ಕೊಡ್ಲಿಕ್ಕೆ ಆಗಲ್ಲ ಸರ್, ಆಗಲ್ಲ, ಜಾಸ್ತಿ ಕಷ್ಟ ಇದೆ ಅಂತ ಟೆಕ್ನಾಲಜಿ. ಆರಾಮಾಗಿ ಒಂದು 2-3 ಸೆಕೆಂಡ್ ಸರ್ 56-57 ಡಿಗ್ರಿ ಬರ್ತಾ ಇದೆ ಸರ್. ಅಸಲು ಟಚ್ ಮಾಡ್ಲಿಕ್ಕೆ ಆಗಲ್ಲ, ಟಚ್ ಮಾಡಕ್ಕೆ ಆಗಲ್ಲ ಸರ್. ಬಟ್ ಈಗ ಒಂದು ವಿಷಯ ಸರ್, ಜಾಸ್ತಿ ಜನಕ್ಕೆ ಡೌಟ್ ಇರೋ ಅಂತದ್ದು, ಹೊಗೆ ಬರ್ತಾ ಇದೆ ಸರ್. ಹೌದು, ನಾನು ಎಲ್ಲರಿಗೂ ಡೌಟ್ ಇರೋ ಅಂತದ್ದು, ಕೇಳಿರೋ ಅಂತದ್ದು ಒಂದು ಮಾತು ಈಗ ಲೈವ್ ಅಲ್ಲಿ ತೋರಿಸ್ಕೊಡ್ತೇನೆ. ಏನ್ ನಿಮ್ ಡೌಟ್ ಇರೋ ಅಂತದಂದ್ರೆ, ನೀರ್ ಬರ್ತಾ ಇದೆ, ಸಿಂಟೆಕ್ಸ್ ಅಲ್ಲಿ ನೀರಾಗೋಯ್ತು, ಹೆಂಗಪ್ಪ ಏನಾದ್ರು ರಿಪೇರಿ ಆಗುತ್ತಾ, ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ಲ. ಈಗ ನೋಡಿ ಸರ್, ಆಲ್ರೆಡಿ ನಾವು ಗೇಟ್ ವಾಲ್ ಆಫ್ ಮಾಡ್ತೇವೆ, ಏನೂ ಆಗಲ್ಲ, ಆಟೋಮೆಟಿಕ್ ಕಟ್ ಆಫ್ ಇರುತ್ತೆ ಸರ್. ಇದರಲ್ಲಿ ನೀವು ನೀರು ಬರುವಾಗ ಮಾತ್ರ ಆನ್ ಆಗುತ್ತೆ, ನೀರು ಬರ್ಲಿಲ್ಲ ಅಂದ್ರೆ ಆನ್ ಆಗಲ್ಲ. ನೀವು ಸ್ವಿಚ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಇಲ್ಲ ನೀರು ಬರ್ಲಿಲ್ಲ, ನೀವು ಏನಾದ್ರು ಔಟ್ ಸೈಡ್ ಹೋಗ್ತಿದ್ದೀರಾ, ಏನಾದ್ರು ಬೇಗ ಬಂದು ಮತ್ತೆ ನೋಡ್ಕೋಬೇಕು ಅಂದ್ರೂ ಕೂಡ ಆರಾಮಾಗಿ ನೋಡ್ಕೋಬಹುದು, ತೊಂದರೆ ಇಲ್ಲ. ಬಟ್ ನೀವು ಆದಷ್ಟು ನಿಮಗೆ ನೀರು ಆಗೋಗುತ್ತೆ ಅಂತ ಟೆನ್ಷನ್ ಏನ್ ಬೇಕಾಗಿರಲ್ಲ ಸರ್. ಆಟೋಮೆಟಿಕ್ ನೀರು ಬರ್ಲಿಲ್ಲ ಅಂದ್ರೆ ಕಟ್ ಆಫ್ ಆಗುತ್ತೆ. ಮತ್ತೆ ನೀರು ಬರ್ಲಿಲ್ಲ ಅಂದ್ರೆ ನೀವು ಕರೆಂಟ್ ಪ್ಲಗ್ ಆನ್ ಮಾಡಿದ್ರು ಕೂಡ ಗೀಸರ್ ಆನ್ ಆಗಲ್ಲ ಸರ್. ಸರಿ, ನೀರು ಬಂದ್ರೆ ಮಾತ್ರ ಆನ್ ಆಗುತ್ತೆ ಸರ್ ಇದು. ಸರ್, ಇವಾಗ ಅಲ್ಲಿ ಮೇನ್ ಆಫ್ ಮಾಡಕ್ಕೆ ಹೇಳಿ. ಮೇನ್ ಹೇಮಂತ್ ಆಫ್ ಮಾಡಪ್ಪ. ನೋಡಿ ಸರ್, ಈಗ ಆಫ್ ಮಾಡಿದ್ರು,
ಆಟೋಮೆಟಿಕ್ ಆಪೈತೆ ಸರ್ ಲೈಟ್ ಅಂತ ನೀರು ಈಗ ಮತ್ತೆ ಆನ್ ಮಾಡಕ್ಕೆ ಹೇಳ್ತೀವಿ ಸರ್, ನೀರು ನಿಂತೋಯ್ತಲ್ಲ ಆಪೈತೆ ಸರ್ ಇದು ಸರಿ. ಈ ತರ ಆನ್ ಮಾಡಪ್ಪ ಒಂದ್ಸಲ ಹೇಮಂತ್ ನೋಡಿ ಸರ್, ಈಗ ಆನ್ ಆಯ್ತು. ಅಂದ್ರೆ ನೀರು ಬಂದ್ರೆ ಮಾತ್ರ ಗೀಸರ್ ಆನ್ ಆಗುತ್ತೆ ಸರ್. ನೀರು ನೀವು ಕರೆಂಟ್ ಇದ್ರು ಕೂಡ ನೀರು ಬರ್ಲಿಲ್ಲ ಅಂದ್ರೆ ಗೀಸರ್ ಆನ್ ಆಗಲ್ಲ ಸರ್. ಈ ಟೆಕ್ನಾಲಜಿ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಸರ್. ಮೇನ್ ಹೇಳ್ಬೇಕಾದ್ರೆ ಸೇಫ್ಟಿ ಫುಲ್ ಹೈ ಸೇಫ್ಟಿ ಸರ್. ಇದು ನಿಮ್ ಚಾನಲ್ ಅಲ್ಲಿ ಹೇಳಿದ್ನಲ್ವಾ, 8 months ಇಂದ ನಿಯರ್ ಬೈ 1 year ಇಂದ ಕೊಡ್ತಾ ಇದೀವಿ ಸರ್ ನಾವು. ಇವಾಗ್ಲಿ ಕೊಡ್ತಾನೆ ಇದೀವಿ ಅಂದ್ರೆ ನೀವ್ ಯೋಚನೆ ಮಾಡ್ಬೋದು ಸರ್ ಕ್ವಾಲಿಟಿ ಯಾವ ತರ ಇದೆ ಅಂತ. ಒಂದ್ ತಿಂಗು. ಎರಡನೇದು, ಕೆಲವ್ರು ಏನಂದ್ರೆ ಕಾಯಿಲ್ ಚಿಕ್ಕದಾಗಿದೆ ಅಂದ್ರೆ ನಮ್ಗೆ ಗ್ಯಾಡ್ಜೆಟ್ ಅನ್ನೋದು ಗೀಸರ್ ಚಿಕ್ಕದಾಗಿದೆ ಹೆಂಗಪ್ಪ ಶಾಕ್ ಪ್ರೂಫ್ ಅಂತಾರೆ, ಇದೆಲ್ಲ ಹೆಂಗಪ್ಪ ನಂಬೋದು ಅಂತ. ನೀವು ನಮ್ಮನ್ನು ನಂಬಬೇಕಾಗಿಲ್ಲ ಸರ್. 8 months ಇಂದ ಕೊಡ್ತಾ ಇದೀವಲ್ಲ, 1 year ಇಂದ ಕೊಡ್ತಾ ಇದೀವಲ್ಲ, ನೀವು ಅದ ನಂಬಬೇಕಾಗಿರೋದು. ಮತ್ತೆ ಇನ್ನೊಂದು ಥಿಂಗ್ ಏನಂದ್ರೆ, ನಾವು ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾ ವೈಸ್ ನೋಡಿದ್ರೆ 2 years ಇಂದ ಕೊಡ್ತಾ ಇದೀವಿ ನಾರ್ಮಲ್ ಆಗಿ. ಎಷ್ಟು ಪೀಸ್ ಸೇಲ್ ಮಾಡಿರ್ಬೋದು ಸರ್? ನಿಯರ್ ಬೈ 60 to 70,000 ಪೀಸಸ್ ಇಂಡಿಯಾ ವೈಸ್ ಸೇಲ್ ಆಗಿದೆ. ಬಟ್ 60 to 70,000 ಪೀಸಸ್ ಸೇಲ್ ಆಗಿದೆ. ಬಟ್ ನಮ್ಮ ಕರ್ನಾಟಕ ಮಾತ್ರ 30,000 ಪೀಸಸ್ ಓನ್ ಮಾಡ್ಕೊಂಡಿದ್ದಾರೆ. 30,000 ಪೀಸ್ ಮನೆ ಮನೆಗೂ ರೀಚ್ ಆಗಿದೆ ಸರ್. ನಿಜವಾಗ್ಲೂ ಇದು ಒಂದ್ಸಲ ಇದನ್ನ ಲೈವ್ ಅಲ್ಲಿ ನೋಡ್ಬಿಟ್ರೆ ಯಾರು ಬಿಡಲ್ಲ ಸರ್, ಬಿಡೋದಿಲ್ಲ. ಯಾಕೆಂದ್ರೆ ಬಿಸಿನೀರು ಅನ್ನೋದು ಎಷ್ಟು ಕಷ್ಟ ಆಗಿದೆ ಸರ್. ಈಗ ಬೆಳಿಗ್ಗೆ ಎದ್ದೋಳ ತಕ್ಷಣ ಚಳಿ, ಈ ಚಳಿಯಲ್ಲಿ ಫೇಸ್ ವಾಶ್ ಮಾಡ್ಬೇಕಾದ್ರು, ಸ್ನಾನ ಮಾಡ್ಬೇಕಾದ್ರೆ ಬಿಸಿನೀರು ಬೇಕು. ಬೇಕು. ಅಲ್ಲಿ ಗೀಸರ್ ಮುಂದಕ್ಕೆ ಹೋದ್ವಿ ಅಂದ್ರೆ 15 ನಿಮಿಷ ವೆಯ್ಟ್ ಮಾಡ್ಬೇಕು ಸರ್. ಏನ್ ಮಾಡೋದು ಅಸಲು? ಈ ಬ್ಯಾಚುಲರ್ ಗೀಸರ್ಸ್ ಕೂಡ ಇರಲ್ಲ. ಚಿಕ್ಕ ಮನೆಗಳಲ್ಲಿ ಗೀಸರ್ಸ್ ಕೂಡ ಸ್ವಲ್ಪ ಇರಲ್ಲ, ಚಾನ್ಸ್ ಇರಲ್ಲ. ಆ ಟೈಮಲ್ಲಿ ಹೆಂಗೆ 15-20 ನಿಮಿಷ ಎಲ್ಲ ಸೌದೆ ಒಲೆ ಆರಿಸ್ಕೊಂಡು ಕುತ್ಕೋಬೇಕು, ಇವೆಲ್ಲ ಇರ್ತವೆ ಸರ್. ಅವೆಲ್ಲದಕ್ಕೂ ಕೂಡ ನಿಮ್ಗೆ ರಾಮಬಾಣ ಅನ್ಕೋಬಹುದು. ನೀವು ಹೆಂಗ್ ಅಂದ್ಕೊಂಡ್ರು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗಿದೆ ಸರ್. ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಕಸ್ಟಮರ್ಸ್ ಕಡೆಯಿಂದ, ನಮ್ಮ ಹತ್ರ ತಗೊಂಡಿರೋರ ಕಡೆಯಿಂದ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ನೀವು ಅದೇ ತರ ಎಲ್ಲರೂ ಓನ್ ಮಾಡ್ಕೋಬಹುದು ಸರ್. ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಚೆನ್ನಾಗಿ ಯೂಸ್ ಆಗುತ್ತೆ, ಕಂಪಲ್ಸರಿ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಸೂಪರ್ ಸರ್. ಇವಾಗ ಡೆಮೋ ನೋಡ್ಕೊಂಡು ಬಂದ್ವಿ. ಬಟ್ ಆದ್ರೆ ಒಂದು ನನಗೆ ಕ್ವಶನ್, ಇದ್ರ ಡಿಸೈನ್ ಮುಂದೆ ಇದೆ, ಅದು ಕೆಳಗಡೆ ಇದೆ, ಏನಿದು ಡಿಫ್ರೆನ್ಸ್ ಸರ್? ಇದೇನಿಲ್ಲ, ಈಗ ಸಿಂಕ್ ಅಂತ ಇಂಥವುಗಳು ಫಿಟ್ ಮಾಡ್ಕೊಳ್ಳುವಾಗ ಇದು ಆರಾಮಾಗಿ ಫಿಟ್ ಮಾಡ್ಕೋಬಹುದು ಸರ್. ಫ್ಲೋರ್ ಮೌಂಟ್ಸ್ ನಾರ್ಮಲ್ ಆಗಿ ಫ್ಲೋರ್ ಟೈಮ್ಸ್ ಅಲ್ಲಿ ನೀವು ಆರಾಮಾಗಿ ಫಿಟ್ ಮಾಡ್ಕೋಬಹುದು. ಇದೇನಂದ್ರೆ ಇದು ವಾಲ್ ಮೌಂಟ್ ಸರ್. ನಾರ್ಮಲಿ ನೀವು ವಾಲ್ ಅಲ್ಲಿ ಇರೋಂಥ ನಲ್ಲಿಯನ್ನು ತೆಗೆದಾಕ್ಬಿಟ್ಟು ಆ ಪ್ಲೇಸ್ ಅಲ್ಲಿ ಈ ಥ್ರೆಡ್ ಅನ್ನು ಹಾಕಿ ಸೆಟ್ ಮಾಡ್ಕೊಳ್ಳೋಂಥ ಸರ್. ನೋಡಿ ಸರ್, ಏನಿಲ್ಲ ಸಿಂಪಲ್. ಗೀಸರ್ ಸಪ್ರೇಟ್ ಆಗಿದೆ, ಇದು ಸಪ್ರೇಟ್ ಆಗಿದೆ ಸರ್. ನೀವೇನಿಲ್ಲ ಮನೇಲಿ ನಲ್ಲಿ ತೆಗೆದಾಕೋದು, ಆ ನಲ್ಲಿಗೆ ಫಸ್ಟು ಇದು ಇರ್ಬೇಕು ಸರ್. ಇದು ಒಳಗಡೆ ಈ ಥರ ಹಾಕೊಂಡು ಇದನ್ನ ಈ ಥರ ತಿರ್ಸ್ಕೊಳ್ಳೋದು, ಒಳಗೆ ಹಸ್ಬಿಡೋದು. ಮತ್ತೆ ಇದಕ್ಕೆ ವಾಚರ್ ಇರುತ್ತೆ, ಈ ವಾಚರ್ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಈ ಗೀಸರ್ ಸರ್ ಇದು ಮತ್ತೆ ನೋಡಿ ನಿಮಗೆ ಥ್ರೆಡ್ ಬಂದು ಸಪ್ರೇಟ್ ಬರುತ್ತೆ ನಿಮಗೆ. ಅದೇನಕ್ಕೆ ಈ ಥರ ಕೊಟ್ಟಿದ್ದಾರೆ ಅಂದ್ರೆ ಸರ್, ಇದು ನಾರ್ಮಲಿ ಈಗ ನಾವು ಇದು ಗೋಡೆ ಫಿಟ್ ಮಾಡಿದ ನಂತರ ಕೂಡ ಇದು ತಿರ್ಗಬೇಕಲ್ಲ, ಆ ಥರ ಇದು ಒಳ್ಳೆ ಇದರಲ್ಲಿ ಡಿಸೈನ್ಸ್ ಅಲ್ಲಿ ಕೊಟ್ಟಿರೋಂಥ ಸರ್. ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲಸ ಸಿಂಪಲ್. ಮತ್ತೆ ಎಲ್ಲರೂ ಯೋಚನೆ ಮಾಡೋದು ಪ್ಲಂಬರ್ ಅಂತ. ಪ್ಲಂಬರ್ ಅವ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ ಸರ್. ಸಿಂಪಲ್ ಫಿಟ್ಟಿಂಗ್, ಅದು ನಲ್ಲಿ ತೆಗೆದ್ವಾ ನಲ್ಲಿ ಫಿಟ್ ಮಾಡಿದ್ವಿ ಅಷ್ಟೇ ಇರುತ್ತೆ ಕೆಲಸ. ಪ್ಲಂಬರ್ ನೋಡ್ಕೋ ಅವಶ್ಯಕತೆ ಬೇಡ ಸರ್, ಹುಡುಕಬೇಡಿ. ಆಮೇಲೆ ಇನ್ನೊಂದು ನೋಡಿ, ಮೇಲ್ಗಡೆ ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ. ಹೌದು ಸರ್. ಇದು SS ಸ್ಟೇನ್ಲೆಸ್ ಸ್ಟೀಲ್ದು 360 ಡಿಗ್ರಿ ರೊಟೇಟ್ ಆಗೋದ್ರಿಂದ ನೀವು ಎಲ್ಲಿ ಬೇಕಾದ್ರೂ ನೀರು ಬಿಟ್ಕೋಬಹುದು. ನಿಮ್ಮ ಇದಿರುತ್ತೆ ಗೊತ್ತಾ, ಎಸ್ಪೆಷಲಿ ನಿಮ್ಮ ವಾಶ್ ಬೇಸಿನ್ ಅಂಡ್ ಸಿಂಕ್ ಅಲ್ಲಿ ಇದನ್ನ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹ್ಯಾಂಡ್ ವಾಶ್ ಮಾಡ್ಬೇಕಾದ್ರೂ ಕೂಡ ನೀವು ಬಿಸಿನೀರ್ ಬೇಕು, ತಣ್ಣೀರ್ ಬೇಕು, ಎರಡನ್ನೂ ಕೂಡ ಇಲ್ಲಿ ಮ್ಯಾಚ್ ಮಾಡ್ಕೊಬಹುದು. ಬಿಸಿ ಆದ್ರೆ ಒಂದ್ಸಲ ಒಬ್ಬರಿಗೆ ಸಾಕಾಗುತ್ತೆ. 10 ಲೀಟರ್ ಗೀಸರ, 15 ಲೀಟರ್ ಗೀಸರ, ಅದು ಅವ್ರ ಪಾಯಿಂಟ್ ಆಫ್. ಬಟ್ ಯಾವ್ದೇ ಆಗ್ಬೋದು, ಒಬ್ಬರಿಗೆ ಆಗುತ್ತೆ ಸರ್. ಒಬ್ಬರಿಗೆ ಸಾಕಾಗುತ್ತೆ. ಬಕೆಟ್ ಸ್ನಾನ ಮಾಡ್ತೀನಿ ಅಂದ್ರೆ ಹೊರಟಾಯ್ತು, ಮತ್ತೊಬ್ರು ಮತ್ತೆ 20 ನಿಮಿಷ ಕಾಯ್ಬೇಕು ಸರ್. ಆದ್ರೆ ಈಗಿದಾರೆ ಏನಂದ್ರೆ ಕೇವಲ 5 ನಿಮಿಷದ ಒಳಗಡೆನೆ ನಿಮ್ ಬಕೆಟ್ ತುಂಬ ಹೋಗ್ಬಿಡುತ್ತೆ. ಸ್ನಾನ ಕೂಡ ಮಾಡಿ ಆಚೆ ಬಂದ್ಬೋದು ಸರ್. 5 ನಿಮಿಷ ಒಳಗಡೆ 3 ಸೆಕೆಂಡ್ ಅಲ್ಲಿ ನೀರ್ ಸ್ಟಾರ್ಟ್ ಆಗುತ್ತೆ. 5 ನಿಮಿಷದಲ್ಲಿ ಒಬ್ಬ ಸ್ನಾನ ಮಾಡ್ಬೋದು. ಅದೇ 20 ನಿಮಿಷ ಕಾಯೋದ್ರೊಳಗಡೆ ಇಡೀ ಫ್ಯಾಮಿಲಿ ಸ್ನಾನ ಆರಾಮಾಗಿ ಬಂದ್ಬಿಡ್ಬೋದು ಸರ್. ಆಮೇಲೆ ಇನ್ನೊಂದು ಬುಲೆಟ್ ಪಾಯಿಂಟ್ ಅಲ್ಲಿ ಕೇಳಿದ್ರೆ, ದಿನ ನಾನ್ ವೆಜ್, ಮನೆ ತುಂಬಾ ಎಣ್ಣೆ ಜಿಡ್ಡು, ಅವಾಗ ನಿಜವಾಗ್ಲೂ ಕೂಡ ನಾನ್ ವೆಜ್ ಅಷ್ಟೇ ಅಲ್ಲ, ಯಾರು ತುಪ್ಪ ಬೆಣ್ಣೆ ಎಣ್ಣೆ ಹಾಕ್ಬಿಟ್ಟು ಅಡಿಗೆ ಮಾಡ್ತೀರಾ, ನಿಮ್ ಮನೆ ಜಿಡ್ಡು ಪಾತ್ರೆ ಜಿಡ್ಡು ಹೆಂಗಿರತ್ತೆ ಪಾಪ, ಲೇಡೀಸ್ ತೊಳೆದು ಕಷ್ಟ ಪಡ್ತಾ ಇರ್ತಾರೆ. ನಿಮ್ಮ ಸಿಂಕ್ ಅಲ್ಲಿ ಇದನ್ನೊಂದು ಫಿಟ್ ಮಾಡ್ಕೊಳ್ಳಿ, ಎಲ್ಲ ಕ್ಲೀನ್. ಹೌದು ಸರ್, ಕಂಪಲ್ಸರಿ ಸರ್. ಇನ್ನೊಂದಂದ್ರೆ ಚಿಕ್ಕ ಪಾಪುಗಳು ಇರ್ತವೆ, ಅವ್ರಿಗೆ ಬಿಸಿನೀರು ಬೇಕು. ಅಂಡ್ ಬಾಣಂತಿಯರು ಇರ್ತಾರೆ, ಮೇನ್ ಆಗಿ ಡೆಲಿವರಿ ಆಗಿರುತ್ತೆ, ತುಂಬಾ ಬಿಸಿನೀರು ಬೇಕು, ಅಂಡೆ ಗಟ್ಲೆ ಬಿಸಿನೀರು ಬೇಕು. ಸಿಟಿಲಿ ಅಂಡೆನೇ ಇಲ್ಲ. ಸೊ ಇದನ್ನ ಒಂದು ಅಂಡೆ ಅಂತ ಅನ್ಕೊಬೋದಾ ಸರ್? ನೀವು ಅಂಡೆ ಅಂತ ಅನ್ಕೊಬೋದು. 3 ಸೆಕೆಂಡ್ ಇಂದ ಆಚೆ ನೀವು ಅಂಡೆ ಅಂತ ಫೀಲ್ ಆಗ್ಬೋದು, ಅಂಡೆ ಅಂತಾನೆ ಫೀಲ್ ಆಗ್ಬೋದು. ಸೊ NR ಕಾರ್ಪೊರೇಷನ್ ನ ಟ್ಯಾಪ್ ಗೀಸರ್ ಅಲ್ಲ ಇದು, ಟ್ಯಾಪಿನ ಅಂಡೆ ಇದು. ಒಂದು ಅಂಡೆ ತರ ಯೂಸ್ ಮಾಡಿ. ಇವಾಗ ಇನ್ನೊಂದು ಕ್ವಶನ್ ಏನಂತಂದ್ರೆ, ಕರೆಂಟ್ ಕನ್ಸಂಪ್ಷನ್. ತುಂಬಾ ಜನ ಅನ್ಕೊಂಡ್ಬಿಡ್ತಾರೆ ಕಂಟಿನ್ಯೂ ವಾಟರ್ ಬರುತ್ತೆ, ಕರೆಂಟ್ ತುಂಬಾ ಕನ್ಸಂಪ್ಷನ್ ಆಗುತ್ತೆ ಅಂತ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸರ್ ಇಲ್ಲ,
ಈಗ 1 year ಆಗ್ತಿದೆಲ್ಲ ಕೊಡ್ತೀರಾ ಅಂಥದ್ದು ನಮ್ಗೆ ಯಾರು ಆಗ್ಬೋದು ಸರ್. ಕಾಲ್ ಮಾಡಿ ಸರ್, ಕರೆಂಟ್ ಬಿಲ್ ನಮ್ಮ ದೊಡ್ಡ ಗೀಸರ್ಗೆ ಅಂದರೆ ಜಾಸ್ತಿ ಬಂದಿದೆ ಅಂತ ಯಾರೂ ಕಾಲ್ ಮಾಡಿಲ್ಲ ಸರ್. ಎಲ್ಲರೂ ಕಾಲ್ ಮಾಡಿರೋದೇ ಅಂದರೆ ಫುಲ್ಲಿ ಪಾಸಿಟಿವ್ ಪಾಯಿಂಟ್ ಏನಂದರೆ ನಮಗೆ ತುಂಬ ಯೂಸ್ ಆಗ್ತಾಯಿದೆ ಸರ್. ಚಿಕ್ಕ ಮಕ್ಕಳಿಗೆ ಆಗ್ಬೋದು, ಬಾಣಂತಿಯರಿಗೆ ಆಗ್ಬೋದು, ವಯಸ್ಸಾದವ್ರು, ದೊಡ್ಡವ್ರು ವಯಸ್ಸಾದ್ರು ಆಗ್ಬೋದು, ಎಲ್ಲರಿಗೂ ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ ಸರ್. ನಿಜವಾಗ್ಲೂ ಇಂಥ ಯೂನಿಕ್ ಪ್ರಾಡಕ್ಟ್ಸ್ ಇನ್ನೂ ಜಾಸ್ತಿ ತಂದ್ರಿ ಅಂತ ಹೇಳ್ತಿದ್ದಾರೆ. ಅದು ಬಿಟ್ಟು ಕರೆಂಟ್ ಕನ್ಸಂಪ್ಷನ್ನು ನೀವು ದೊಡ್ಡ ಗೀಸರ್ ಕಂಪೇರ್ ಮಾಡಿದಾಗ ಅಷ್ಟು ಬರಲ್ಲ ಸರ್. ದೊಡ್ಡ ಗೀಸರ್ ಅಷ್ಟು ಕಂಪೇರಿಸನ್ ಬರಲ್ಲ. ಯಾಕೆಂದರೆ ನಿಮಗೆ 3 ಸೆಕೆಂಡಲ್ಲಿ ಬಿಸಿನೀರು ಬರುತ್ತಲ್ಲ, ಒಂದು ಆಪ್ಷನ್ ಇದೆ ಸರ್. ಬೇಗ ನಿಮಗೆ ಬಿಸಿನೀರು ಕೆಲಸ ಮುಗಿದೋಗ್ಬಿಡುತ್ತೆ. ಅಂದರೆ ನೀವು ಕರೆಂಟ್ ಬೇಗ ಸೇವ್ ಮಾಡ್ಕೊಂಡಾಗೆ ನೀವು ಟೈಮ್ ಸೇವ್ ಆಗುತ್ತಲ್ಲ. ಅದ್ರ ಕರೆಂಟ್ ಯಾವ ಥರ ಸೇವ್ ಆಗುತ್ತೆ ಅಂದರೆ, ಈಗ 1 ಕಿಲೋವ್ಯಾಟು 2 ಕಿಲೋವ್ಯಾಟು ಗೀಸರ್ಸ್ ಇರ್ತವೆ ನಾರ್ಮಲ್ ಆಗಿ ಮನೆಗಳಲ್ಲಿ. ಆ ಗೀಸರ್ಸ್ ಏನಂದರೆ ಒಂದು 50 ಲೀಟ್ರ್ ಒಂದೇ ಸಲ ಹಾಕ್ಬಿಟ್ಟಿರ್ತೀವಿ, ಇಲ್ಲ ಒಂದು 10-20 ಲೀಟ್ರ್ ಒಂದೇ ಇದರಲ್ಲಿ ಹಾಕ್ಬಿಟ್ಟಿರ್ತೀವಿ ಸರ್. ಹಾಕ್ಬಿಟ್ಟು ಬಿಸಿ ಮಾಡೋಕ್ಕೆ ಒಂದು ಕಾಯಿಲ್ ಹಾಕ್ತೀವಿ ಸರ್, ಬಕೆಟಲ್ಲಿ ಹಾಕ್ದಂಗೆ ಅದರಲ್ಲಿ ಕಾಯಿಲ್ ಹಾಕಂತ ಸರ್. ಬಟ್ ಅದೇನೆಂದರೆ ಅದು ನಿಮ್ಗೆ ಆ ನೀರೆಲ್ಲ ಬಿಸಿ ಆಗಬೇಕಾದ್ರೆ 20 ನಿಮಿಷ ಕಂಪಲ್ಸರಿ ಬೇಕು. ಬಟ್ ಇದರಲ್ಲಿ ನೀರು ಫ್ಲೋ ಕಡಿಮೆ ಇರುತ್ತೆ. ನಿಮಗೆ ಬರೋದು ನೋಡಿ, ಇಲ್ಲಿ ಬಂದು ಇಲ್ಲಿ ಆಚೆ ಬಂದುಬಿಡ್ತಾ ಇರುತ್ತೆ ಸರ್. ಅದಕ್ಕೇನೆಂದರೆ ಪಟನ್ ತೀಟ ಆಗ್ತಾ ಇರುತ್ತೆ, ಬಂದುಬಿಡುತ್ತೆ. ಹಂಗೆ ನೀವು ಕಂಪೇರ್ ಮಾಡಿದಾಗ ಅದಕ್ಕಂದರೆ ಕಡಿಮೆ ಕಂಪಲ್ಸರಿ ಬರುತ್ತೆ ಸರ್. ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಇದೆ ನಮ್ಮ ಕಸ್ಟಮರ್ಸ್ ಕಡೆಯಿಂದ. ಅದೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಕಂಪಲ್ಸರಿ ಕಡಿಮೆನೇ ಬರುತ್ತೆ ಸರ್ ದೊಡ್ಡ ಗೀಸರ್ಗೆ ಕಂಪೇರ್ ಮಾಡಿದಾಗ. ಓಕೆ, ಅದೇ 20 ನಿಮಿಷ ರನ್ ಮಾಡೋ ಬದಲು 3 ಸೆಕೆಂಡಲ್ಲಿ 5 ನಿಮಿಷದಲ್ಲಿ ಮುಗಿದೋಗುತ್ತೆ. ಯಾಕೆ ಆರಾಮಾಗುತ್ತೆ ಸರ್. ಇವಾಗ ಯಾರಾದರೂ ಆರ್ಡರ್ ಮಾಡಬೇಕು ಅಂದರೆ ಪ್ರೈಸು, ಶಿಪ್ಪಿಂಗು, ಪೇಮೆಂಟು ಹಿಂಗೆ ಹೇಳಿ ಸರ್ ನಮಗೆ. ಸರ್, ಇದು ಆರ್ಡರ್ಸ್ ಬಂದು ನಮ್ಮ ನಂಬರ್ಸ್ ಕಾಣಿಸ್ತಿರ್ಬೋದು ನಿಮಗೆ. ಆ ನಂಬರ್ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ನೀವು ಆರ್ಡರ್ ಮಾಡ್ಕೋಬೋದು. ಇಲ್ಲ ಕಾಲ್ ಮಾಡಲಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ಅವ್ರ ನಂಬರ್ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ನಿಮಗೆಲ್ಲ ಫುಲ್ ಡೀಟೇಲ್ಸ್ ಕಳಿಸ್ಕೊಡ್ತಾರೆ. ಮತ್ತು ನೀವು ಬೇಕಾದ್ರೆ ಬುಕ್ ಮಾಡ್ಕೋಬೋದು ಸರ್. ನಮ್ಮ ಕಡೆ ಎರಡು ಆಪ್ಷನ್ಸ್ ಇದೆ. ಕ್ಯಾಶ್ ಆನ್ ಡೆಲಿವರಿ ಒಂದಿದೆ, ಆನ್ಲೈನ್ ಪೇಮೆಂಟ್ಸ್ ಒಂದಿದೆ. ಕ್ಯಾಶ್ ಆನ್ ಡೆಲಿವರಿ ಏನು ಅಂದರೆ 300 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸರ್. ಆ ರೀಸನ್ ಏನಿಲ್ಲ, ನಾವು ಪ್ರೈವೇಟ್ ಕೊರಿಯರ್ಸನ್ನು ಅಪ್ರೋಚ್ ಆಗಬೇಕು. ಅವರು ಶಿಪ್ಪಿಂಗ್ ಚಾರ್ಜಸ್ ಅಂತೇಳಿ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದೇ ನೀವು ಆನ್ಲೈನ್ ಪೇಮೆಂಟ್ಸ್ ಮುಂಚೆ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು. ಅದು ನಿಮಗೆ ಫ್ರೀ ಡೆಲಿವರಿ ಇರುತ್ತೆ ಸರ್. ಮಿನಿಮಮ್ 10 days ಆಗುತ್ತೆ ಸರ್ ಕ್ಯಾಶ್ ಆನ್ ಡೆಲಿವರಿ ಆಗುತ್ತೆ ನಿಮ್ಮ ಮನೆಗೆ. ಅದು ಬಿಟ್ಟು ಆನ್ಲೈನ್ ಪೇಮೆಂಟ್ಸ್ ಮಾಡಿಕೊಂಡ್ರೆ ಬಿಫೋರ್ 5 days ಒಳಗಡೆ ರೀಚ್ ಮಾಡಿಸ್ತೀವಿ ಸರ್. ನೀವು 5 days ಒಳಗಡೆ ರೀಚ್ ಆಗಲಿಲ್ಲ ಅಂತ ಅಂದರೆ ನಮಗೆ ಕಾಲ್ ಮಾಡಿ, ನಿಮ್ಮ ಕಂಪಲ್ಸರಿ ನಿಮ್ಮ ಪೇಮೆಂಟ್ ರಿಫಂಡ್ ಮಾಡ್ತೀವಿ ಸರ್. ಇದು ಮಾತ್ರ ಪಕ್ಕ ಹೇಳ್ತೇವೆ. ನಾವು ಅದೇ ಫಾರ್ಮುಲಾ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. 5 days ಒಳಗಡೆ ನಿಮ್ಮ ಮನೆ ರೀಚ್ ಮಾಡಿಸ್ತೀವಿ ಸರ್. 2 ದಿನದಿಂದ 5 ದಿನದ ಒಳಗಡೆ ನಿಮ್ಮ ಮನೆ ರೀಚ್ ಆಗುತ್ತೆ ಸರ್. ಹೌದು, ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಪೇಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. NR ಕಾರ್ಪೊರೇಷನ್ ಏನಿದೆ ದೊಡ್ಡದಾಗಿದೆ. ಏನು ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಕಾಪಿ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ರೆ ಅನೇಕ ವಿಡಿಯೋಸ್ಗಳು ಬರ್ತವೆ. ಕನ್ನಡಕರ ಒಂದೇ ಅಲ್ಲ, ಉತ್ತರ ಭಾರತದಾದ್ಯಂತ ಬೇರೆ ಬೇರೆ ಚಾನಲ್ಗಳಲ್ಲಿ ನಿಮಗೆ ಇವರ ವಿಡಿಯೋಸ್ಗಳು ಸಿಗ್ತವೆ. ಇವರ ಆಫೀಸಸ್ ಇದೆ, ಕೇರ್ಪುರಮ್ ಜೊತೆಲಿ ಚಿಂತಾಮಣಿ, ಹೈದರಾಬಾದು ಎಲ್ಲ ಕಡೆ ಇದೆ. 3 ಕಡೆ ಇರೋದ್ರಿಂದ ಯೋಚನೆ ಮಾಡೋ ಅಗತ್ಯ ಇಲ್ಲ. ಪೇಮೆಂಟ್ ಅನ್ನ ಅಡ್ವಾನ್ಸ್ ಆಗಿ ಮಾಡಬಹುದು. ನಿಮ್ಮ ಮನೆ ಬಾಗಿಲಿಗೆ ಮುಟ್ಟುತ್ತೆ. ನಿಮ್ಗೇನಾದ್ರೂ NR ಕಾರ್ಪೊರೇಷನ್ ಕಡೆಯಿಂದ ಮುಟ್ಟಿಲ್ವಾ, ನನಗೊಂದು ಮೇಲ್ ಮಾಡಿ, ನಾನು ಸರ್ ಜೊತೆ ಮಾತಾಡ್ಬಿಟ್ಟು ನಿಮ್ಮ ರೀಫಂಡ್ ಬೇಕಾ ರೀಫಂಡು, ಪ್ರಾಡಕ್ಟ್ ಮುಟ್ಟಿಲ್ವಾ ನಾನು ಅದನ್ನು ರಿಸಾಲ್ವ್ ಮಾಡಿಕೊಡ್ತೀನಿ. ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ವೀಕ್ಷಕರೇ. ಸರ್ ಪ್ರೈಸ್ ಎಷ್ಟಾಗುತ್ತೆ ಸರ್? ನಿಮ್ವರೆಗೂ ನಾವು ಬರ್ಸಲ್ಲ ಸರ್, ಚಾಲೆಂಜು. ನಿಮ್ವರೆಗೂ ನಾವು ಬರ್ಸಲ್ಲ ಏನಾದ್ರು ನಾವು ಕ್ಲಾರಿಟಿ ಮಾಡ್ಕೊಳ್ತೀವಿ. ಬರ್ಸಲ್ಲ ಸರ್. ಸರ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಪ್ರೈಸ್ ಬಂದು 1800 ರೂಪೀಸ್ ಇದೆ. ಆದ್ರೂ ಒಂದು ಒಳ್ಳೆ ಆಫರ್ ಇದೆ ಸರ್. ಕನ್ನಡ ಕೋರ ಚಾನಲ್ ಅಂತ ಮೆನ್ಷನ್ ಮಾಡಿ ಹೇಳ್ಬೇಕು ನೀವು. ಕಂಪಲ್ಸರಿ ನಿಮ್ಗೆ ಒಂದು 10% ಡಿಸ್ಕೌಂಟ್ ಇದೆ. 10% ಡಿಸ್ಕೌಂಟ್ ಆದರೂ ತಗೊಳ್ಳಿ. ಇಲ್ಲಾಂದರೆ ಅದ್ರ ಜೊತೆಗೆ ಒಂದು ಆಫರ್ ಇದೆ. ಆಫರ್ ಆದ್ರೂ ತಗೋಬೋದು ಸರ್. ಎರಡರಲ್ಲಿ ಯಾವ್ದಾದ್ರು ನೀವು ಚೂಸ್ ಮಾಡ್ಕೋಬೋದು ಸರ್. ಏನು ಆಫರ್ ಕೊಡ್ತಾ ಇದ್ದೀರಾ ಸರ್? ಆಫರ್ಸ್ ಅಂದರೆ ಕಂಪ್ಯಾರಿಸನ್ ಆಫ್ ಪ್ರಾಡಕ್ಟು ನಮ್ಮ ಕಡೆ ಸಿಗುತ್ತೆ. ಟಾರ್ಚ್ ಲೈಟ್ಸ್ ಆಗ್ಬೋದು, ಇವೆಲ್ಲ ಇದ್ದಾವೆ. ನಮ್ಮ ಟೀಮ್ ಹೇಳ್ತಾರೆ ಅದರ್ ಪ್ರಾಡಕ್ಟ್ಸ್ ನೀವು ಚೂಸ್ ಮಾಡ್ಕೋಬೋದು ಸರ್. ಹೌದು ವೀಕ್ಷಕರೇ, 10% ಡಿಸ್ಕೌಂಟ್, 180 ರೂಪಾಯಿವರೆಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ. 1800 ರೂಪಾಯಿ ಅದು ಹೊರಟೋಗುತ್ತೆ. ಡೆಲಿವರಿನೂ ಕೂಡ ಫ್ರೀ ಅಂತ ಹೇಳ್ಬೋದು. 1620 ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ಟ್ಯಾಪ್ ಗೀಸರ್ನ ತಗೊಬೋದು. ಇಲ್ಲ ನಮಗೆ 180 ರೂಪಾಯಿ ಬೇಡ, ಒಂದು ಒಳ್ಳೆ ಪ್ರಾಡಕ್ಟ್ ಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಲೈಟ್ಸ್ಗಳಿರ್ಬೋದು, ವೆಜಿಟೇಬಲ್ ಕಟರ್ಸ್ ಇರ್ಬೋದು, ಬೇರೆ ಬೇರೆ ರೀತಿ ವೆಜಿಟೇಬಲ್ ಕಟರ್ಸ್ ಇರ್ಬೋದು, ಚಿಕ್ಕ ಪುಟ್ಟ ಪ್ರಾಡಕ್ಟ್ಗಳಿರ್ಬೋದು, ಮಸ್ತ್ ಆಗಿರೋ ಪ್ರಾಡಕ್ಟ್ಗಳು ಅವೈಲೇಬಲ್ ಇರುತ್ತೆ. ಅದನ್ನ ಬೇಕಾದ್ರೆ ಚೂಸ್ ಮಾಡಿ ಇದ್ರ ಜೊತೆ ಅದನ್ನು ಕೂಡ ನಿಮ್ಮ ಮನೆ ಬಾಗಿಲಿಗೆ ಕಳ್ಸಿಕೊಟ್ಬಿಡ್ತಾರೆ. ಅದು ಫ್ರೀ ಆಗಿ ಸರ್, ಫ್ರೀ ಆಗಿ ಕಳ್ಸಿಕೊಟ್ಬಿಡ್ತಾರೆ. ಸೊ ಇದು ಕನ್ನಡ ಕೋರಾದಲ್ಲಿ 365 days ಓಡುವಂತಹ ಒಂದು ಒಳ್ಳೆ ಆಫರ್ ಅಂತ ಹೇಳ್ಬೋದು. ಸದ್ಯಕ್ಕೆ ನ್ಯೂ ಇಯರ್ ಆಫರ್ ಅಂತ ಹೇಳ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಎನಿ ಟೈಮ್ ಕಾಲ್ ಮಾಡ್ಬೋದಾ? ಎನಿ ಟೈಮ್ ಕಾಲ್ ಮಾಡಿ ಸರ್. 24/7 ಇವಾಗ ಕಸ್ಟಮರ್ ಕೇರ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಇದು ಬಿಟ್ಟು ನಿಮ್ಮಲ್ಲಿ ಏನೇನು ಪ್ರಾಡಕ್ಟ್ ಇದೆ ಸರ್ ನಿಮ್ಮ? ಸರ್ ಇನ್ನೂ ಜಾಸ್ತಿ ಇದಾವೆ, ಲಾಂಚ್ ಆಗ್ತಾ ಇದಾವೆ ನಮ್ಮ ಕಡೆ. ಈಗ ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ಗೆ ತುಂಬಾ ಯೂಸ್ ಆಗಂತ ಸರ್ ನಮ್ಮ ಫ್ಯಾನ್ ಹೀಟರ್ ಅಥವಾ ರೂಮ್ ಹೀಟರು. ಇದು ಪ್ರತಿ ಮನೆಗೆ ಒಂದೊಂದು ಬೇಕು. ಕಾರಣ ಅದು ವಯಸ್ಸಿರೋರು ಅಂತಲ್ಲ. ಮೇನ್ ಥಿಂಗು ಬೆಳಿಗ್ಗೆ ಎದ್ದು ಆಚೆ ಬರ್ಲಿಕ್ಕೆ ಆಗಲ್ಲ ಸರ್ ಮನೆಯಿಂದ. ಆಚೆಯಿಂದ ಮನೆಗೆ ಹೋದ್ರು ಅಲ್ಲಿ ಕಂಪಲ್ಸರಿ ಚಳಿಯಾಗಿರುತ್ತೆ. ಆ ಟೈಮಲ್ಲಿ ಯೂಸ್ ಮಾಡೋಂಥ ಒಂದು ಫ್ಯಾನ್ ಹೀಟರ್, ರೂಮ್ ಹೀಟರ್ ಇದೆ. ಅದು ಸಿಗುತ್ತೆ. ಮತ್ತು ನೆಕ್ಸ್ಟ್ ಥಿಂಗ್ ನಮಗೆ ನೀರು ಕಾಯಿಸೋದಕ್ಕೆ ನಮ್ಗೆ ಕರೆಂಟೇ ಬೇಡ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕೆಲವರು. ಮತ್ತು ಊಟ
ಮಾಡಲಿಕ್ಕೆ ಈ ಗ್ಯಾಸ್ ಖರ್ಚು ಜಾಸ್ತಿ ಆಗ್ತದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೋಟೆಲ್ಸ್ ಅವರು ಆಗ್ಬೋದು, ಮತ್ತು ನಾರ್ಮಲ್ ಮನೆ ಚಿಕ್ಕ ಚಿಕ್ಕ ಮನೆಗಳವ್ರು ಆಗ್ಬೋದು, ದೊಡ್ಡ ಮನೆಗಳಾಗ್ಬೋದು, ಯಾರಾಗ್ಬೋದು, ಇಲ್ಲ ಬ್ಯಾಚುಲರ್ಸ್ ಆಗ್ಬೋದು, ಇಲ್ಲ ಈ ನೀರು ಕಾಯಿಸೋದು ಕೂಡ ತುಂಬ ಯೂಸ್ ಆಗೋಂಥ ಪ್ರಾಡಕ್ಟ್ ಒಂದು ವುಡ್ ಫೈರ್ ಸ್ಟೋವ್ಸ್ ಇದಾವೆ ಸರ್. ಅವು ಕೂಡ ನೀವು ಚೂಸ್ ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ಅವು ಕೂಡ ವಿಡಿಯೋಸ್ ಇನ್ನೂ ಕೊಡ್ತೀವಿ ಸರ್. ಹೌದು, ವುಡ್ ಫೈರ್ ಸ್ಟೋವ್, ಆಧುನಿಕ ಸೌದೆ ಒಲೆ ಅಂತ ಹೇಳ್ಬೋದು. ಅಂಡ್ ಮೇನ್ ಆಗಿ ರೂಮ್ ಹೀಟರ್. ಹೆಂಗೋ ಇವಾಗ ಚಳಿ ಬಂತು, ಓಕೆ, ಸೊ ಹಿರಿಯರಿಗೆ, ಮಕ್ಕಳಿಗೆ, ಬಾಣಂತರಿಗೆ ಡೆಫಿನೆಟ್ಲಿ ಬೇಕೇ ಬೇಕು. ಅದು ಕೂಡ ಇಲ್ಲಿ ಸಿಗುತ್ತೆ. ಆ್ಯಂಡ್ NR ಕಾರ್ಪೊರೇಷನ್ ಅವರ ಒಂದು ಪ್ಲೇ ಲಿಸ್ಟ್ ಅನ್ನು ರೆಡಿ ಮಾಡಿದ್ದೀನಿ. ಇಲ್ಲಿವರೆಗೆ ಏನೇನು ವಿಡಿಯೋ ಮಾಡಿದ್ದೀವಿ ಎಲ್ಲ ವಿಡಿಯೋ ಇರುತ್ತೆ, ಆರಾಮಾಗಿ ಹಾಕೊಂಡು ನೋಡಿ. ನಿಮ್ಮ ಮನೆ ಬಾಗಿಲಿಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳನ್ನು ತರಿಸ್ಕೊಳ್ಳಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.